ನಮಸ್ತೆ ಗೆಳೆಯರೆ, ಸದ್ಯ ನಡೆಯುತ್ತಿರೋ ವಿಜಯ್ ಹಜಾರೆ ಟೂರ್ನಿಯಲ್ಲಿ ಇಬ್ಬರು ಕನ್ನಡಿಗರು ಆರ್ಭಟಿಸುತ್ತಿದ್ದಾರೆ. ಇವರಿಬ್ಬರ ಅದೃಷ್ಟ ಚೆನ್ನಾಗಿದ್ರೆ ಇವತ್ತು ಕೆಎಲ್ ರಾಹುಲ್ ಜೊತೆ ಟೀಂ ಇಂಡಿಯಾದ ಟೆಸ್ಟ್ ಟೀಮ್ ನಲ್ಲಿ ಇರಬೇಕಿತ್ತು. ಆದರೆ ಬ್ಯಾಡ್ ಲಕ್, ಅದು ಆಗಲಿಲ್ಲ. ಆದ್ರೀಗ ಇವರಿಬ್ಬರು ಟೀಂ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡೋ ಕನಸು ಕಾಣುತ್ತಿದ್ದಾರೆ. ಅಷ್ಟಕ್ಕೂ ಅವರಿಬ್ಬರು ಬೇರೆ ಯಾರು ಅಲ್ಲ, ಮಯಾಂಕ್ ಅಗರ್ವಾಲ್ ಮತ್ತು ಕರಣ್ ನಾಯರ್. ಇವರಿಬ್ಬರ ಪೈಕಿ ಅಗರ್ವಾಲ್ ಕರ್ನಾಟಕ ಪರ ಕಮಾಲ್ ಮಾಡ್ತಿದ್ರೆ, ಕರಣ್ ನಾಯರ್ ವಿದರ್ಭ ಪರ ವಿಧ್ವಂಸ ಸೃಷ್ಟಿಸುತ್ತಿದ್ದಾರೆ. ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಅಕ್ಷರಶಃ ಕನ್ನಡಿಗರ ರನ್ ವಾರ್ ನಡೆಯುತ್ತಿದೆ. ನಮ್ಮ ಕರ್ನಾಟಕ ತಂಡದ ನಾಯಕ ಮಯಾಂಕ್ ಮ್ಯಾಜಿಕ್ ಮಾಡುತ್ತಿದ್ದಾರೆ. ಪಂದ್ಯಕ್ಕೂ ಶೈನ್ ಆಗುತ್ತಿರುವ ಮಯಾಂಕ್ ವಿಧ್ವಂಸಕಾರಿ ಬ್ಯಾಟಿಂಗ್ ಮಾಡಿ ಎಲ್ಲರ ಮನ ಗೆಲ್ತಿದ್ದಾರೆ. ಅತ್ತ ವಿದರ್ಭ ನಾಯಕನಾಗಿರುವ ಮಾಜಿ ಕರ್ನಾಟಕ ಆಟಗಾರ ಕರಣ್ ನಾಯರ್ ರನ್ ಪ್ರವಾಹ ಸೃಷ್ಟಿಸಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಶತಕ ಸಿಡಿಸಿ ಮಿಂಚಿರುವ ಕರಣ್ ನಾಯರ್ ವಿದರ್ಭ ಟೀಮ್ನ ರಿಯಲ್ ಮ್ಯಾಚ್ ವಿನ್ನರ್ ಆಗಿದ್ದಾರೆ. ಈ ಟೂರ್ನಿಯಲ್ಲಿ ಮಯಾಂಕ್ ಆಡಿರುವ 7 ಮ್ಯಾಚ್ಗಳಲ್ಲಿ 613 ರನ್ ಬಾರಿಸಿದ್ದಾರೆ. ಬರೋಬ್ಬರಿ 153.25 ಬ್ಯಾಟಿಂಗ್ ಅವರೇಜ್ ಹೊಂದಿರುವ ಮಯಾಂಕ್ ಒಂದು ಹಾಫ್ ಸೆಂಚುರಿ ಮತ್ತು 4 ಭರ್ಜರಿ ಸೆಂಚುರಿಗಳನ್ನು ಸಿಡಿಸಿದ್ದಾರೆ. 7 ಇನ್ನಿಂಗ್ಸ್ನಲ್ಲಿ 3 ಬಾರಿ ನಾಟ್ಔಟ್ ಆಗಿ ಉಳಿದಿರುವ ಮಯಾಂಕ್ 18 ಸಿಕ್ಸರ್ಸ್ ಮತ್ತು 66 ಫೋರ್ಗಳನ್ನು ಬಾರಿಸಿ ಅಬ್ಬರಿಸಿ ಇರುವ ಮಯಾಂಕ್ ವಿಜಯ್ ಹಜಾರೆ ಟೂರ್ನಿಯ ಟಾಪ್ ರನ್ ಸ್ಕೋರರ್ ಎನಿಸಿದ್ದಾರೆ. ಮತ್ತೊಂದೆಡೆ ವಿದರ್ಭ ತಂಡದ ಕ್ಯಾಪ್ಟನ್ ಆಗಿರುವ ಕರಣ್ ನಾಯರ್ 6 ಮ್ಯಾಚ್ಗಳ 5 ಇನ್ನಿಂಗ್ಸ್ಗಳಲ್ಲಿ 4 ಮ್ಯಾಚ್ಗಳಲ್ಲಿ ನಾಟ್ಔಟ್ ಆಗಿ ಉಳಿದಿದ್ದಾರೆ. ಕರಣ್ ನಾಯರ್ 542 ಅವರೇಜ್ನಲ್ಲಿ ಭರ್ಜರಿ 4 ಶತಕಗಳೊಂದಿಗೆ 542 ರನ್ಗಳನ್ನು ಚೆಚ್ಚಿದ್ದಾರೆ. 67 ಫೋರ್ ಮತ್ತು 6 ಸಿಕ್ಸರ್ಗಳನ್ನು ಕೂಡ ಬಾರಿಸಿದ್ದಾರೆ. ನಾಯರ್ ಮಯಾಂಕ್ ಅಗರ್ವಾಲ್ ನಂತರ ಟೂರ್ನಿಯ 2ನೇ ಅತಿ ಹೆಚ್ಚು ರನ್ ಸ್ಕೋರರ್ ಎನಿಸಿದ್ದಾರೆ. ವಿಜಯ್ ಹಜಾರೆ ಟೂರ್ನಿಯಲ್ಲಿ ಅತ್ಯದ್ಭುತ ಬ್ಯಾಟಿಂಗ್ ಮಾಡುತ್ತಿರುವ ಇವರಿಬ್ಬರು ಟೀಂ ಇಂಡಿಯಾ ಬಾಗಿಲನ್ನು ಪದೇ ಪದೇ ಬಡಿಯುತ್ತಿದ್ದಾರೆ. ಕರಣ್ ನಾಯರ್ ಟೀಂ ಇಂಡಿಯಾ ಪರ ಆಡಿ 7 ವರ್ಷಗಳು ಕಳೆದಿವೆ. ಇಷ್ಟು ವರ್ಷದಿಂದ ಟೀಂ ಇಂಡಿಯಾದಿಂದ ಹೊರಗಿರುವ ಕರಣ್ ನಾಯರ್ ಮತ್ತೆ ಕಂಬ್ಯಾಕ್ ಕನಸು ಕಾಣುತ್ತಿದ್ದಾರೆ. ಕನಸು ಕಾಣೋದರ ಜೊತೆಗೆ 100ರಷ್ಟು ಎಫರ್ಟ್ ಕೂಡ ಹಾಕುತ್ತಿದ್ದಾರೆ. ರಣಜಿ ಟ್ರೋಫಿಯಲ್ಲೂ ಮಿಂಚು ಹರಿಸಿದ್ದ ಕರಣ್ ಈಗ ಏಕದಿನ ಮಾದರಿಯ ವಿಜಯ್ ಹಜಾರೆ ಟ್ರೋಫಿಯಲ್ಲೂ ಬೆಂಕಿ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರೆ. ಕರಣ್ ಮಾತ್ರವಲ್ಲ, 2 ವರ್ಷಗಳಿಂದ ಟೀಂ ಇಂಡಿಯಾದಿಂದ ದೂರ ಉಳಿದಿರುವ ಮಯಾಂಕ್ ಅಗರ್ವಾಲ್ ಕೂಡ ಟೀಂ ಇಂಡಿಯಾಗೆ ಮರು ಎಂಟ್ರಿಗೆ ಕಾತರರಾಗಿದ್ದಾರೆ. ಹಾಗೆ ಅಬ್ಬರಿಸಿ ಬೊಬ್ಬೇರಿಯುತ್ತಿದ್ದಾರೆ. ಇವರ ಕಣ್ಣು ಈಗ ಟೆಸ್ಟ್ ತಂಡದ ಮೇಲಿಲ್ಲ, ಬದಲಿಗೆ ವೈಟ್ ಬಾಲ್ ಫಾರ್ಮ್ಯಾಟ್ ಮೇಲಿದೆ. ಅದರಲ್ಲೂ ಮುಂದಿನ ತಿಂಗಳಿಂದ ಶುರುವಾಗುವ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಮೇಲಿದೆ. ಟೆಸ್ಟ್ ಸ್ಪೆಷಲಿಸ್ಟ್ಗಳೆಂದು ಗುರುತಿಸಿಕೊಂಡಿದ್ದ ಮಯಾಂಕ್ ಅಗರ್ವಾಲ್ ಮತ್ತು ಕರಣ್ ನಾಯರ್ ಅವರ ಗುರಿ ಈಗ ಟೆಸ್ಟ್ ತಂಡವಲ್ಲ, ಬದಲಿಗೆ ODI ಟೀಮ್. ಅದರಲ್ಲೂ ಫೆಬ್ರವರಿ 19ರಿಂದ ಆರಂಭವಾಗಲಿರುವ ICC ಚಾಂಪಿಯನ್ಸ್ ಟ್ರೋಫಿ ತಂಡದಲ್ಲಿ ಸ್ಥಾನ ಪಡೆಯುವುದು ಹಾಗೂ ಇಂಗ್ಲೆಂಡ್ ವಿರುದ್ಧದ ODI ಸೀರೀಸ್ನಲ್ಲಿ ಚಾನ್ಸ್ ಪಡೆಯಲು ಅವರು ಕಾತುರರಾಗಿದ್ದಾರೆ. 33 ವರ್ಷದ ಈ ಕನ್ನಡಿಗರ ಕಂಬ್ಯಾಕ್ ಅಷ್ಟು ಸುಲಭನ ಅಂದ್ರೆ ಖಂಡಿತ ಅಲ್ಲ. ಆದರೆ ತಂಡದಲ್ಲಿರುವ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್ ಫಾರ್ಮ್ನಲ್ಲಿಲ್ಲ. ಹೀಗಾಗಿ ಆರಂಭಿಕನಾಗಿ ನೆರವಾಗಬಲ್ಲ ಮಯಾಂಕ್ ಅಗರ್ವಾಲ್ ಮತ್ತು ಮಿಡ್ಲ್ ಆರ್ಡರ್ಗೆ ಶಕ್ತಿ ತುಂಬಬಲ್ಲ ಕರಣ್ ನಾಯರ್ಗೆ ಚಾನ್ಸ್ ಕೊಟ್ಟರೂ ಕೊಡಬಹುದು. ಇದೇ ಫಾರ್ಮ್ನಲ್ಲಿ ಇವರಿಬ್ಬರು ಬ್ಯಾಟ್ ಬೀಸಿದ್ರೆ ಕಂಬ್ಯಾಕ್ ಕಷ್ಟವೇನಲ್ಲ. ಸೂಪರ್ ಸ್ಟಾರ್ಗಳನ್ನು ಸೈಡ್ ಲೈನ್ ಮಾಡಿ ಇವರಿಗೆ ಚಾನ್ಸ್ ಸಿಗಬೇಕಂದ್ರೆ ಹೆಡ್ ಕೋಚ್ ಗಂಭೀರ್ ಕೃಪಾ ಕಟಾಕ್ಷ ಕನ್ನಡಿಗರ ಮೇಲೆ ಇರಬೇಕಿದೆ. ಈ ಇಬ್ಬರು ಕನ್ನಡಿಗರಿಗೆ ಟೀಂ ಇಂಡಿಯಾದಲ್ಲಿ ಮತ್ತೆ ಚಾನ್ಸ್ ಸಿಗುತ್ತಾ ಎಂದು ನಾವೆಲ್ಲ ಕಾದು ನೋಡಬೇಕಿದೆ.